ಬೆಳಗಾವಿ. ರಸ್ತೆ ಬದಿಯಲ್ಲೋ ರೈಲ್ವೆ ನಿಲ್ದಾಣದಲ್ಲಿಯೋ ಅಥವಾ ಇನ್ಯಾವುದೋ ಜನನಿಬಿಡ ಪ್ರದೇಶದಲ್ಲಿ ಮಂಗಳಮುಖಿಯರನ್ನ ನಾವು ನೋಡಿರ್ತೀವಿ. ಮನೆಯಿಂದ ಉಚ್ಚಾಟನೆಗೊಂಡು ಬದುಕಿಗಾಗಿ ಅಡ್ಡದಾರಿ ಹಿಡಿದವರ ಬಗ್ಗೆ ಕೂಡ ಕೇಳಿರ್ತೀವಿ. ಆದರೆ ಇಲ್ಲೊಂದಿಷ್ಟು ಮಂಗಳಮುಖಿಯರು ಕೃಷಿ ಕಾಯಕದಲ್ಲಿ ತೊಡಗುವ ಮೂಲಕ ಸಮಾಜದ ಮೆಚ್ಚುಗೆಗೆ ಕಾರಣವಾಗಿದ್ದಾರೆ. ಭಿನ್ನ ಹಾದಿ ಹಿಡಿದಿರೋ ಅದೆಷ್ಟೋ ಮಂಗಳಮುಖಿಯರಿಗೆ ಮಾದರಿಯಾಗಿದ್ದಾರೆ. ಸಮಾಜದಲ್ಲಿ ತೆಗಳಿಕೆಗೆಂದೇ ಹುಟ್ಟಿದ್ದಾರೆ ಎನ್ನಿಸಿಕೊಳ್ಳುವ ತೃತೀಯ ಲಿಂಗಿಗಳು ನಮ್ಮ ನಡುವಿನ ಅಪ್ಪಟ ಅಸ್ಪೃಶ್ಯರಂತೆ ಕಾಣ್ತಾರೆ. ಜನರು ಸದಾ ಆಡಿಕೊಳ್ಳುವ ಈ ವರ್ಗದಲ್ಲಿನ ಜನರು ಇಂದು ತಾವು ಸಹ ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂತೆ ಸಾಧನೆಯ ಹಾದಿಯನ್ನ ಹುಡುಕಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಹೇಳಿಕೇಳಿ ಮಲೆನಾಡು. ಇಲ್ಲಿ ಎಲ್ಲೆಲ್ಲೂ ಹಸಿರು ಕಂಗೊಳಿಸುತ್ತೆ. ಇಲ್ಲಿನ ಪ್ರದೇಶ ಮಂಗಳಮುಖಿಯರನ್ನೂ ಸಹ ಕೃಷಿ ಮಾಡುವಂತೆ ಪ್ರೇರೇಪಿಸಿದೆ. ಇವರು ತರೀಕೆರೆ ತಾಲೂಕಿನ ಹುಲಿತಿಮ್ಮಾಪುರ ಗ್ರಾಮದಲ್ಲಿ ಸಾಮೂಹಿಕವಾಗಿ ಒಕ್ಕಲುತನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗುತ್ತಿಗೆ ಪಡೆದ 4 ಎಕರೆ ಭೂಮಿಯಲ್ಲಿ 6 ಜನ ಮಂಗಳಮುಖಿಯರು ರೈತ ಕುಟುಂಬದಂತೆ ಬದುಕ್ತಾ ಇದ್ದಾರೆ. ಮೆಕ್ಕೆಜೋಳ, ಟೊಮ್ಯಾಟೊ, ಆಲೂಗಡ್ಡೆ, ಬದನೆ ಸೇರಿದಂತೆ 16 ಬೆಳೆಗಳನ್ನ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೆಳೆದಿದ್ದಾರೆ. ಜೊತೆಗೆ ಪ್ರತಿದಿನ ಆದಾಯಕ್ಕೆ ಹಸುಗಳನ್ನು ಸಾಕಣೆ ಮಾಡ್ತಿದ್ದಾರೆ. ನಮ್ಮ ಸಮುದಾಯದವರು ಅಂಜು ಅಂತ, ಅವರು ಆಲ್ರೆಡಿ ಅವ್ರ ತಂದೆಯಿಂದ ಅವರು ಫ್ಯಾಮಿಲಿಯಿಂದ ಒಂದು ಎಕರೆ ಜಮೀನು ಕೊಟ್ಟಿದ್ರು. ಆ ಜಮೀನ ಸ್ವಲ್ಪ ಬೆಳೆ ಮಾಡ್ತಾ ಇದ್ರು. ನಾವು ಯಾಕೆ ಅದನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು, ಎಲ್ಲರೂ ಸ್ವಲ್ಪ ಇನ್ವೆಸ್ಟ್ ಮಾಡಿಕೊಂಡು ಅಂದ್ಕೊಂಡು ಅಂಜು ಅವ್ರ ಹತ್ರ ಕುತ್ಕೊಂಡು ಮಾತಾಡಿದಾಗ ಅವರು ಓಕೆ ಅಂತ ಹೇಳಿದ್ಮೇಲೆ ನಾವೆಲ್ಲ ಒಂದು 6-7 ಜನ ಸೇರಿಕೊಂಡು ಇವತ್ತು ಲಿಂಗದಳ್ಳಿನಲ್ಲಿ ಹುಲಿತಿಮ್ಮಾಪುರದ ಗ್ರಾಮದಲ್ಲಿ ಅವರೆಲ್ಲ ಜನತೆಗಳು, ಅವರು ಅಲ್ಲಿರೋ ಗ್ರಾಮಸ್ಥರೆಲ್ಲ ಒಪ್ಕೊಂಡು ನೀವು ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಕೈ ಜೋಡಿಸ್ತೀವಿ, ನೀವು ಮಾಡಿ ಅಂತೇಳಿ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರು. ಅದಕ್ಕೊಂದು ನಾನು ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಅವ್ರಿಗೆ. ಸೊ ಹಾಗಾಗಿ ನಾನು ಈ ಮೂಲಕ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾಹಿತಿ ತಿಳಿಸೋದು ಏನಪ್ಪ ಅಂದರೆ, ಇಡೀ ನಮ್ಮ ಸಮುದಾಯದವರು ಕೆಲಸ ಮಾಡೋಷ್ಟು ಸ್ಟ್ರೆಂತ್ ಇದೆ ಅವ್ರಿಗೆ. ಸೊ ಅದನ್ನ ಮೊದಲು ಗುರುತಿಸಿ. ಕೃಷಿಯ ಬಗ್ಗೆ ಅರಿವೇ ಇಲ್ಲದ ಇವರು ಆರಂಭದಲ್ಲಿ ಉಳುಮೆ ಸೇರಿದಂತೆ ಯಾವುದೇ ಕೆಲಸ ಮಾಡಲು ಬಾರದೆ ಸಮಸ್ಯೆಯನ್ನ ಎದುರಿಸಿದ್ರು. ನಂತರ ಇದೇ ಹುಲಿತಿಮ್ಮಾಪುರ ಗ್ರಾಮದ ರೈತರೊಬ್ಬರ ಮನೆಯಲ್ಲಿ ಕೂಲಿ ಆಳುಗಳಂತೆ ದುಡಿದು ಇಂದು ಸ್ವಂತವಾಗಿ ಕೃಷಿ ಮಾಡುವಂತಾಗಿದ್ದಾರೆ. ಸ್ವಾಭಿಮಾನದಿಂದಲೇ ಆರ್ಥಿಕ ಸಬಲತೆಯನ್ನ ಕಂಡಿದ್ದಾರೆ. ನಾವು ಕೂಡ ಎಲ್ಲಾ ರೀತಿಯ ಕೆಲಸ ಮಾಡ್ತೀವಿ ಅಂತ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆಗುತ್ತಾ ಆಗಲ್ವಾ, ನಮ್ಮ ಕೈಯಲ್ಲಿ ಆಗಷ್ಟು ನಾವು ಮಾಡೋಣ ಅಂತ ಹೇಳಿದಾಗ ನಾವು ಬೇರೆ ಜಮೀನ ಗುತ್ತಿಗೆ ಆಧಾರದ ಮೇಲೆ ಜಮೀನು ತಗೊಂಡು ಆಲೂಗೆಡ್ಡೆ ತೆಗೆದ ತಕ್ಷಣ ಜೋಳ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಜೋಳ ಹಾಕಿದ ತಕ್ಷಣ ಅವರೆಕಾಯಿ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ಸಲ ಆಲೂಗೆಡ್ಡೆ ಹಾಕಿದ್ದು. ಆಲೂಗೆಡ್ಡೆ ತೆಗೆದ ತಕ್ಷಣ ಇವಾಗ ಜೋಳ ಹಾಕಿದ್ದೀವಿ, ಅವರೆಕಾಯಿ ಹಾಕಿದ್ದೀವಿ. ಒಂದು ಲೆಕ್ಕದಲ್ಲಿ ತುಂಬ ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ನಾವು ಸ್ವಲ್ಪ ಹಸು ಸಾಕಾಣಿಕೆಯನ್ನು ಮಾಡಿದ್ದೀವಿ, ಕುರಿನೂ ತಗೊಂಡಿದ್ದೀವಿ. ಒಂದರಲ್ಲಿ ಲಾಸ್ ಆಗಿದ್ದಾಗ ಒಂದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ, ಮತ್ತು ನಾವು ಮಾಡ್ತೀವಿ ಅನ್ನೋ ಉದಾಹರಣೆಗೋಸ್ಕರನೇ ಈ ಕೃಷಿಗೆ ನಾವು ಇಳ್ಕೊಂಡಿರೋದು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಕರ್ನಾಟಕ ಸರ್ಕಾರ ಹಾಗೂ ಜನತೆ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವೇನು ಕೈಯಲ್ಲಿ ಆಗದಿದ್ದವರಲ್ಲ, ನಾವು ಮನಸ್ಸು ಮಾಡಿದರೆ ಎಲ್ಲರಿಗಿಂತ ಹೆಚ್ಚಿರ ಅಂತ ಕೆಲಸ ಮಾಡ್ತೀವಿ ಅನ್ನೋದು ನನ್ನ ಅನುಭವ. ಒಟ್ಟಾರೆ ಕುರಿ, ಹಸು ಮೇಯಿಸ್ತಾ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಈ ಮಂಗಳಮುಖಿಯರು. ಇವರ ಕೃಷಿ ಬದುಕು ಇತರರಿಗೂ ಮಾದರಿಯಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.